ಸ್ನೇಹಿತರೆ ನಮಸ್ಕಾರ. ಕಾಲುಗಳು ದುರ್ಬಲವಾಗುವುದು ದೇಹದ ದೊಡ್ಡ ಎಚ್ಚರಿಕೆ. ಈ 10 ವಸ್ತುಗಳನ್ನು ತಿನ್ನಲು ಪ್ರಾರಂಭಿಸಿ. ಸ್ನೇಹಿತರೆ, ನಿಮಗೂ ಸ್ವಲ್ಪ ನಡೆದಾಗ ಅಥವಾ ಮನೆಯ ಮೆಟ್ಟಿಲುಗಳನ್ನು ಹತ್ತುವಾಗ ಕಾಲುಗಳಲ್ಲಿ ಭಾರ, ಬೇಗನೆ ಆಯಾಸ ಅನಿಸಲು ಪ್ರಾರಂಭವಾಗುತ್ತದೆಯೇ? ಬೆಳಗ್ಗೆ ಎದ್ದಾಗ ನಿಮ್ಮ ಕಾಲುಗಳಲ್ಲಿ ಅಥವಾ ಪಿಂಡಳಿಗಳಲ್ಲಿ ನೋವು ಅಥವಾ ಸೆಳೆತ ಇರುತ್ತದೆಯೇ? ಹಾಗಿದ್ರೆ ಇದನ್ನು ಸಣ್ಣ ವಿಷಯವೆಂದು ನಿರ್ಲಕ್ಷ್ಯ ಮಾಡಬೇಡಿ. ನಮ್ಮ ಕಾಲುಗಳು ನಮ್ಮ ದೇಹದ ಒಂದು ಭಾಗ ಮಾತ್ರವಲ್ಲ, ಅವು ನಮ್ಮ ದೇಹದ ಅಡಿಪಾಯವೂ ಹೌದು. ನಿಮ್ಮ ಅಡಿಪಾಯವೇ ದುರ್ಬಲವಾಗಿದ್ದರೆ ಇಡೀ ದೇಹ ಸಮಯಕ್ಕೂ ಮುನ್ನವೇ ರೋಗಗಳ ಮತ್ತು ವೃದ್ಧಾಪ್ಯದ ಮನೆಯಾಗುತ್ತದೆ. ಕಾಲುಗಳು ದುರ್ಬಲವಾಗುವುದು ಎಂದರೆ ನಿಜವಾಗಿಯೂ ನಮ್ಮ ದೇಹ ನಮಗೆ ಒಂದು ದೊಡ್ಡ ಎಚ್ಚರಿಕೆಯನ್ನು ನೀಡುತ್ತಿದೆ, ಒಳಗೆ ಏನೋ ಸಮಸ್ಯೆ ನಡೆಯುತ್ತಿದೆ ಎಂದು. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಇದೇ ಗಂಭೀರ ವಿಷಯದ ಬಗ್ಗೆ ಮಾತನಾಡುತ್ತೇವೆ ಮತ್ತು ಕಾಲುಗಳ ಈ ದೌರ್ಬಲ್ಯದ ಹಿಂದಿನ ನಿಜವಾದ ಕಾರಣ ಏನು ಮತ್ತು ನಿಮ್ಮ ಅಡುಗೆ ಮನೆಯಲ್ಲಿರುವ 10 ವಸ್ತುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಂಡು ನಿಮ್ಮ ಸ್ನಾಯುಗಳನ್ನು ಮತ್ತು ಮೂಳೆಗಳನ್ನು ಉಕ್ಕಿನಂತೆ ಬಲಿಷ್ಠಗೊಳಿಸುವುದು ಹೇಗೆ ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮ್ಮ ಆರೋಗ್ಯಕ್ಕೆ ಅಮೃತದಂತೆ ಸಾಬೀತಾಗಬಹುದು. ಆದ್ದರಿಂದ ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ತಪ್ಪದೆ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. ಹಾಗಿದ್ರೆ ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ. ನಮ್ಮ ಕಾಲುಗಳು ದುರ್ಬಲವಾಗುವುದು ದೇಹದ ದೊಡ್ಡ ಎಚ್ಚರಿಕೆ ಏಕೆ? ಸ್ನೇಹಿತರೆ, ಮೊದಲು ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನಮ್ಮ ದೇಹ ನಮಗೆ ಏನು ಸಂಕೇತ ನೀಡಲು ಬಯಸುತ್ತಿದೆ ಎಂದು. ನಮ್ಮ ಕಾಲುಗಳಿಗೆ ಏನಾದರೂ ತೊಂದರೆ ಆದಾಗ ಇದು ನೇರವಾಗಿ ನಮ್ಮ ದೈನಂದಿನ ಜೀವನ ಮತ್ತು ಜೀವನ ಶೈಲಿಯ ಮೇಲೆ ಪರಿಣಾಮ ಬೀರಬಹುದು. ಎದ್ದು ಕುಳಿತುಕೊಳ್ಳುವಲ್ಲಿ ಕಷ್ಟವಾಗುವುದು, ನಡೆಯುವಾಗ ಸಮತೋಲನ ತಪ್ಪುವ ಭಯ, ಇದೆಲ್ಲ ನಮ್ಮ ಸ್ನಾಯುಗಳು ಮತ್ತು ಮೂಳೆಗಳು ಒಳಗಿನಿಂದ ಟೊಳ್ಳಾಗುತ್ತಿವೆ ಎಂಬುದರ ಸಂಕೇತವಾಗಿವೆ. ಜನರು ಇದನ್ನು ಕೇವಲ ವಯಸ್ಸಾಗುತ್ತಿರುವ ಪರಿಣಾಮವೆಂದು ಭಾವಿಸುತ್ತಾರೆ. ಆದರೆ ಇತ್ತೀಚೆಗೆ ಈ ಸಮಸ್ಯೆ ಚಿಕ್ಕ ವಯಸ್ಸಿನ ಯುವಕರಲ್ಲಿಯೂ ಕಂಡುಬರುತ್ತಿದೆ. ಸಮಯಕ್ಕೆ ಸರಿಯಾಗಿ ಈ ಎಚ್ಚರಿಕೆಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಮುಂದೆ ಕೀಲುಗಳ ತೀವ್ರ ನೋವು, ಸಂಧಿವಾತ, ನರಗಳು ಬ್ಲ್ಯಾಕ್ ಆಗುವುದು ಮತ್ತು ಶಾಶ್ವತ ದೌರ್ಬಲ್ಯದಂತಹ ಸಮಸ್ಯೆಗಳು ಉಂಟಾಗಬಹುದು. ಆದರೆ ಸ್ನೇಹಿತರೆ, ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಸರಿಯಾದ ಪೋಷಣೆ ಮತ್ತು ಆಯುರ್ವೇದದ ನಿಯಮಗಳನ್ನು ಅಳವಡಿಸಿಕೊಂಡು ಈ ದೌರ್ಬಲ್ಯವನ್ನು ಬೇರು ಸಮೇತ ತೆಗೆಯಬಹುದು. ಕಾಲುಗಳನ್ನು ಬಲಿಷ್ಠಗೊಳಿಸುವ 10 ಮುಖ್ಯ ಆಹಾರಗಳು. 1. ಹಾಲು. ಮೂಳೆಗಳ ಮತ್ತು ಸ್ನಾಯುಗಳ ಬಲದ ಬಗ್ಗೆ ಮಾತನಾಡಿದಾಗ ಮೊದಲು ಬರುವ ಹೆಸರೇ ಹಾಲು. ಹಾಲು ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ವಿಟಮಿನ್ ಡಿ ಯ ಸಂಪೂರ್ಣ ಮತ್ತು ಉತ್ತಮ ಮೂಲವಾಗಿದೆ. ಪ್ರತಿದಿನ ರಾತ್ರಿ ಮಲಗುವ ಮೊದಲು 1 ಗ್ಲಾಸ್ ಬಿಸಿ ಹಾಲು ಕುಡಿಯುವುದರಿಂದ ಕಾಲುಗಳ ಮೂಳೆಗಳ ಸಾಂದ್ರತೆ ಹೆಚ್ಚಾಗುತ್ತದೆ ಮತ್ತು ರಾತ್ರಿ ಉಂಟಾಗುವ ಕಾಲುಗಳ ಸೆಳೆತದಿಂದಲೂ ಪರಿಹಾರ ಸಿಗುತ್ತದೆ. 2. ಅಕ್ರೋಟ್. ಅಕ್ರೋಟಿನಲ್ಲಿ ಸಮೃದ್ಧ ಪ್ರಮಾಣದ ಒಮೆಗಾ 3 ಫ್ಯಾಟಿ ಆಸಿಡ್ಗಳಿವೆ. ಜೊತೆಗೆ ಪ್ರೋಟೀನ್ ಮತ್ತು ಮೆಗ್ನೀಸಿಯಂ ಕೂಡ ಇರುತ್ತದೆ. ಇದು ನಮ್ಮ ಕೀಲುಗಳ ನಡುವಿನ ಗ್ರೀಸ್ ಅನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 2 ನೆನೆಸಿದ ಅಕ್ರೋಟುಗಳನ್ನು ತಿನ್ನುವುದರಿಂದ ಕಾಲುಗಳ ಕೀಲುಗಳ ನೋವು ದೂರವಾಗುತ್ತದೆ ಮತ್ತು ದೈಹಿಕ ಸಾಮರ್ಥ್ಯವೂ ಕೂಡ ಹೆಚ್ಚಾಗುತ್ತದೆ. 3. ಬೇಳೆಕಾಳುಗಳು. ಸ್ನೇಹಿತರೆ, ನಮ್ಮ ಸ್ನಾಯುಗಳಿಗೆ ಶಕ್ತಿ ನೀಡಲು ಅತ್ಯಂತ ಅಗತ್ಯವಾದದ್ದು ಪ್ರೋಟೀನ್. ಹೆಸರು ಬೇಳೆ, ಕೆಂಪು ಬೇಳೆ, ಉದ್ದಿನ ಬೇಳೆ ಮತ್ತು ತೊಗರಿ ಬೇಳೆಯಂತಹ ಬೇಳೆಕಾಳುಗಳು ಪ್ರೋಟೀನ್ನ ಪವರ್ ಹೌಸ್. ನಿಮ್ಮ ಮಧ್ಯಾಹ್ನದ ಊಟದಲ್ಲಿ ಒಂದು ದೊಡ್ಡ ಬಟ್ಟಲು ಬೇಳೆಯನ್ನು ಖಂಡಿತ ಸೇರಿಸಿಕೊಳ್ಳಿ. ಇದು ಸ್ನಾಯುಗಳ ಸೆಳೆತವನ್ನು ಸರಿಪಡಿಸುವಲ್ಲಿ ಬಹಳ ಪರಿಣಾಮಕಾರಿ ಮತ್ತು ಅವುಗಳಿಗೆ ಬಲ ನೀಡುತ್ತದೆ. 4. ನೆನೆಸಿದ ಕಡಲೆ. ಕಡಲೆಯನ್ನು ಬಡವರ ಬಾದಾಮಿ ಎಂದು ಕರೆಯಲಾಗುತ್ತದೆ.
ನೆನೆ ಹಾಕಿದ ಕಡಲೆಯಲ್ಲಿ ಸಮೃದ್ಧ ಪ್ರಮಾಣದ ಕಬ್ಬಿಣ ಮತ್ತು ಫೈಬರ್ ಇರುತ್ತದೆ. ಪ್ರತಿದಿನ 1 ಮುಷ್ಟಿ ನೆನೆಸಿದ ಕಡಲೆಯನ್ನು ಚೆನ್ನಾಗಿ ಜಗಿದು ತಿನ್ನುವುದರಿಂದ ದೇಹಕ್ಕೆ ತಕ್ಷಣ ಮತ್ತು ದೀರ್ಘಕಾಲ ಇರುವ ಶಕ್ತಿ ಸಿಗುತ್ತದೆ. ಇದರಿಂದ ಕಾಲುಗಳ ಜುಮ್ ಹಿಡಿಯುವುದು ಮತ್ತು ದೌರ್ಬಲ್ಯ ದೂರವಾಗುತ್ತದೆ. 5. ಬಾಳೆಹಣ್ಣು. ಬಾಳೆಹಣ್ಣು ಪೊಟ್ಯಾಸಿಯಂನ ಅತ್ಯುತ್ತಮ ಮತ್ತು ಸುಲಭ ಲಭ್ಯವಿರುವ ಮೂಲ. ಅನೇಕ ಬಾರಿ ದೇಹದಲ್ಲಿ ಪೊಟ್ಯಾಸಿಯಂನ ಕೊರತೆಯಿಂದಾಗಿ ಕಾಲುಗಳ ನರಗಳಲ್ಲಿ ಸೆಳೆತ ಮತ್ತು ಎಳೆತ ಪ್ರಾರಂಭವಾಗುತ್ತದೆ. ದಿನಕ್ಕೆ 1 ಅಥವಾ 2 ಬಾಳೆಹಣ್ಣುಗಳನ್ನು ತಿನ್ನುವುದರಿಂದ ಸ್ನಾಯುಗಳ ಕಾರ್ಯಕ್ಷಮತೆ ಉತ್ತಮಗೊಳ್ಳುತ್ತದೆ ಮತ್ತು ಆಯಾಸದಿಂದ ಪರಿಹಾರ ಸಿಗುತ್ತದೆ. 6. ಪನ್ನೀರ್. ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನ ಇನ್ನೊಂದು ಉತ್ತಮ ಮೂಲ ಪನ್ನೀರ್. ಇದು ನಮ್ಮ ದೇಹಕ್ಕೆ ನಿಧಾನವಾಗಿ ಶಕ್ತಿ ಮತ್ತು ಪೋಷಣೆ ನೀಡುತ್ತದೆ. ನೀವು ಸಸ್ಯಾಹಾರಿಗಳಾಗಿದ್ದರೆ ನಿಮ್ಮ ಆಹಾರದಲ್ಲಿ 50 ರಿಂದ 100 ಗ್ರಾಂ ಕಚ್ಚಾ ಪನ್ನೀರನ್ನು ಖಂಡಿತ ಸೇರಿಸಿಕೊಳ್ಳಿ. ಇದು ಮೂಳೆಗಳನ್ನು ಮತ್ತು ಮಂಡಿಗಳನ್ನು ದೀರ್ಘಕಾಲ ಬಲಿಷ್ಠವಾಗಿಡಲು ಸಹಾಯ ಮಾಡುತ್ತದೆ. 7. ಬಾದಾಮಿ. ಬಾದಾಮಿಯಲ್ಲಿ ಆರೋಗ್ಯಕರ ಕೊಬ್ಬುಗಳು, ವಿಟಮಿನ್ ಇ ಮತ್ತು ಪ್ರೋಟೀನ್ ಸಮೃದ್ಧವಾಗಿ ಸಿಗುತ್ತದೆ. ಇದು ಕೇವಲ ಮೆದುಳನ್ನು ಚುರುಕುಗೊಳಿಸುವುದಿಲ್ಲ, ಬದಲಿಗೆ ದೇಹದ ಆಂತರಿಕ ದೌರ್ಬಲ್ಯವನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ. ರಾತ್ರಿ 5 ರಿಂದ 6 ಬಾದಾಮಿಗಳನ್ನು ನೆನೆಸಿಟ್ಟು ಬೆಳಗ್ಗೆ ಸಿಪ್ಪೆ ತೆಗೆದು ಸೇವಿಸಿ. 8. ಪಾಲಕ್. ಕಾಲುಗಳಲ್ಲಿ ದೌರ್ಬಲ್ಯ ಮತ್ತು ಭಾರದ ಒಂದು ದೊಡ್ಡ ಕಾರಣ ದೇಹದಲ್ಲಿ ರಕ್ತದ ಕೊರತೆಯೂ ಆಗಿರಬಹುದು. ಪಾಲಕ್ನಲ್ಲಿ ಸಮೃದ್ಧ ಪ್ರಮಾಣದ ಕಬ್ಬಿಣ ಮತ್ತು ಫೋಲಿಕ್ ಆಸಿಡ್ ಇರುತ್ತದೆ. ಇದು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಸ್ನಾಯುಗಳಿಗೆ ಆಮ್ಲಜನಕ ಸರಿಯಾದ ಪ್ರಮಾಣದಲ್ಲಿ ತಲುಪದಿದ್ದಾಗ ಕಾಲುಗಳಲ್ಲಿ ದೌರ್ಬಲ್ಯ ಮತ್ತು ಆಯಾಸ ಅನುಭವವಾಗುತ್ತದೆ. 9. ಸಿಹಿಗೆಣಸು. ಸಿಹಿಗೆಣಸನ್ನು ಸಂಕೀರ್ಣ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ನ ಅತ್ಯುತ್ತಮ ಸಂಯೋಜನೆ ಎಂದು ಕರೆಯಲಾಗುತ್ತದೆ. ಇದನ್ನು ತಿನ್ನುವುದರಿಂದ ದೇಹಕ್ಕೆ ಸಿಗುವ ಶಕ್ತಿ ನಿಧಾನವಾಗಿ ಬಿಡುಗಡೆಯಾಗುತ್ತದೆ. ಇದರಿಂದ ನೀವು ದಿನವಿಡೀ ಚಟುವಟಿಕೆಯಿಂದ ಇರುತ್ತೀರಿ. ಇದು ಕಾಲುಗಳ ಸ್ನಾಯುಗಳಿಗೆ ಪೋಷಣೆ ನೀಡಿ ಅವುಗಳನ್ನು ಬಲಿಷ್ಠಗೊಳಿಸಲು ಸಹಾಯ ಮಾಡುತ್ತದೆ. 10. ಎಳ್ಳು ಮತ್ತು ಬೆಲ್ಲ. ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂನ ಖಜಾನೆಯಾಗಿದೆ ಮತ್ತು ಬೆಲ್ಲದಲ್ಲಿ ಸಮೃದ್ಧ ಕಬ್ಬಿಣ ಇರುತ್ತದೆ. ಚಳಿಗಾಲದಲ್ಲಿ ಅಥವಾ ಸಾಮಾನ್ಯ ದಿನಗಳಲ್ಲಿಯೂ ಸ್ವಲ್ಪ ಎಳ್ಳು ಮತ್ತು ಬೆಲ್ಲವನ್ನು ಒಟ್ಟಿಗೆ ಸೇವಿಸುವುದರಿಂದ ನಮ್ಮ ಮೂಳೆಗಳಿಗೆ ಬಲ ಸಿಗುತ್ತದೆ ಮತ್ತು ಕೀಲುಗಳ ತೊಂದರೆ ಕಡಿಮೆಯಾಗಲು ಸಹಾಯವಾಗುತ್ತದೆ. ನಮ್ಮ ಕಾಲುಗಳನ್ನು ದುರ್ಬಲಗೊಳಿಸುವ ಈ 5 ತಪ್ಪು ಅಭ್ಯಾಸಗಳು. 1. ದೀರ್ಘಕಾಲ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳುವುದು. ಇಂದಿನ ಡೆಸ್ಕ್ ಜಾಬ್ಗಳ ಕಾರಣ ಜನರು ಗಂಟೆಗಳ ಕಾಲ ಸತತವಾಗಿ ಕುಳಿತುಕೊಳ್ಳುತ್ತಾರೆ. ಇದರಿಂದ ಕಾಲುಗಳ ರಕ್ತ ಪರಿಚಲನೆ ನಿಧಾನಗೊಳ್ಳುತ್ತದೆ ಮತ್ತು ಸ್ನಾಯುಗಳು ನಿಷ್ಕ್ರಿಯವಾಗಿ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ. 2. ಪ್ರೋಟೀನ್ನ ತೀವ್ರ ಕೊರತೆ. ನಮ್ಮ ದೇಶದಲ್ಲಿ ಹೆಚ್ಚಿನ ಜನರು ತಮ್ಮ ಆಹಾರದಲ್ಲಿ ಸಾಕಷ್ಟು ಪ್ರೋಟೀನ್ ತೆಗೆದುಕೊಳ್ಳುವುದಿಲ್ಲ. ಪ್ರೋಟೀನ್ ಕೊರತೆಯಿಂದ ಸ್ನಾಯುಗಳ ಕ್ಷೀಣತೆ ಪ್ರಾರಂಭವಾಗುತ್ತದೆ. ಇದರಿಂದ ಕಾಲುಗಳ ಶಕ್ತಿ ಕಡಿಮೆ ಆಗಲು ಪ್ರಾರಂಭವಾಗುತ್ತದೆ. 3. ಬಿಸಿಲು ಅಂದರೆ ವಿಟಮಿನ್ ಡಿ ಕೊರತೆ. ಇಡೀ ದಿನ ಮುಚ್ಚಿದ ಕೋಣೆಗಳಲ್ಲಿ ಅಥವಾ ಆಫೀಸ್ನಲ್ಲಿ ಇರುವುದರಿಂದ ದೇಹಕ್ಕೆ ಸಾಕಷ್ಟು ಬಿಸಿಲು ಸಿಗುವುದಿಲ್ಲ. ವಿಟಮಿನ್ ಡಿ ಇಲ್ಲದೆ ನಮ್ಮ ದೇಹ ಕ್ಯಾಲ್ಸಿಯಂ ಅನ್ನು ಸರಿಯಾಗಿ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದ ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ. 4. ಕಡಿಮೆ ನೀರು ಕುಡಿಯುವುದು. ಡಿಹೈಡ್ರೇಷನ್ ಅಂದರೆ ದೇಹದಲ್ಲಿ ನೀರಿನ ಕೊರತೆಯಿಂದ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಸಿಡ್ ಸಂಗ್ರಹವಾಗಲು ಪ್ರಾರಂಭವಾಗುತ್ತದೆ. ಇದರಿಂದ ಕಾಲುಗಳಲ್ಲಿ ನೋವು ಮತ್ತು ಭಾರ ಉಳಿಯುತ್ತದೆ. 5. ದೈಹಿಕ ಚಟುವಟಿಕೆ ಇಲ್ಲದಿರುವುದು. ವಾಕ್ ಅಂದರೆ ನಡಿಗೆ ಅಥವಾ ಹಗುರ ವ್ಯಾಯಾಮವನ್ನು ಮಾಡದ ಜನರ ಕಾಲುಗಳ ಸಾಮರ್ಥ್ಯ ನಿಧಾನವಾಗಿ
ಕಡಿಮೆಯಾಗುತ್ತಾ ಹೋಗುತ್ತದೆ. ನಮ್ಮ ಕಾಲುಗಳನ್ನು ಉಕ್ಕಿನಂತೆ ಮಾಡಲು ಕೆಲವು ಸುಲಭ ಉಪಾಯಗಳು. ಸ್ನೇಹಿತರೆ, ಕೇವಲ ಆಹಾರವನ್ನು ಸುಧಾರಿಸಿದರೆ ಸಾಕಾಗುವುದಿಲ್ಲ. ಇದರ ಜೊತೆಗೆ ಜೀವನ ಶೈಲಿಯಲ್ಲಿಯೂ ಕೆಲವು ಬದಲಾವಣೆಗಳನ್ನು ಮಾಡುವ ಅಗತ್ಯವಿದೆ. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಕನಿಷ್ಠ 20ರಿಂದ 30 ನಿಮಿಷ ವಾಕ್ ಮಾಡಿ. ಹಗುರ ಸ್ಟ್ರೆಚಿಂಗ್ ಕೂಡ ಮಾಡಿ. ಇದರಿಂದ ನರಗಳ ಬ್ಲಾಕೇಜ್ ತೆರೆಯುತ್ತವೆ. ದಿನವಿಡೀ ಕನಿಷ್ಠ 8ರಿಂದ 10 ಗ್ಲಾಸ್ ನೀರು ಖಂಡಿತ ಕುಡಿಯಿರಿ. ಬೆಳಗ್ಗೆಯ ಬಿಸಿಲಿನಲ್ಲಿ 15 ನಿಮಿಷ ಖಂಡಿತ ಕುಳಿತುಕೊಳ್ಳಿ. ಈ ಉಚಿತ ವಿಟಮಿನ್ ಡಿ ನಿಮ್ಮ ಮೂಳೆಗಳಿಗೆ ಮತ್ತು ಕಾಲುಗಳಿಗೆ ಹೊಸ ಜೀವ ತುಂಬಬಹುದು. ಇದಲ್ಲದೆ ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿಡುತ್ತದೆ. ಏಕೆಂದರೆ ಅಗತ್ಯಕ್ಕಿಂತ ಹೆಚ್ಚಿನ ತೂಕದ ನೇರ ಒತ್ತಡ ಕಾಲುಗಳು ಮತ್ತು ಮಂಡಿಗಳ ಮೇಲೆಯೇ ಬೀಳುತ್ತದೆ. ಸ್ನೇಹಿತರೆ, ಇಂದು ನಾವು ನಿಮಗೆ ಹೇಳಿದ 10 ವಸ್ತುಗಳು ಕೇವಲ ಆಹಾರ ಮಾತ್ರವಲ್ಲ, ಬದಲಿಗೆ ಮುಂದೆ ಬರುವ ನಾಳೆಯ ನಮ್ಮ ಆರೋಗ್ಯಕ್ಕಾಗಿ ಮಾಡಿದ ಒಂದು ಅತ್ಯುತ್ತಮ ಹೂಡಿಕೆ. ಸ್ನೇಹಿತರೆ, ನಿಮ್ಮ ದೇಹದ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಿ. ಈ ಎಲ್ಲ ಉಪಾಯಗಳ ನಂತರವೂ ಕಾಲುಗಳ ದೌರ್ಬಲ್ಯ, ಜುಮ್ ಹಿಡಿಯುವುದು ಅಥವಾ ನೋವು ಮುಂದುವರೆದರೆ ಒಳ್ಳೆಯ ವೈದ್ಯರ ಸಲಹೆ ಪಡೆಯಲು ಹಿಂಜರಿಯಬೇಡಿ. ಸ್ನೇಹಿತರೆ, ಆರೋಗ್ಯವಾಗಿರಿ, ಚೆನ್ನಾಗಿರಿ ಮತ್ತು ನಿಮ್ಮ ದೇಹದ ಬಗ್ಗೆ ಕಾಳಜಿ ವಹಿಸಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.